ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಮನೇಲಿ ಶಿವನ ಹಬ್ಬ ಮಾಡ್ತಿದ್ದೀವಿ. ಯಾಕೆ ಈ ಹಬ್ಬನ ಮಾಡ್ತಾರೆ, ಈಗಲೂ ಕೂಡ ಹಳ್ಳಿಗಳಲ್ಲಿ ಏನಕ್ಕೋಸ್ಕರ ಇದನ್ನು ಬಳಸ್ತಾರೆ ಅಂತ ಹೇಳಿ, ಹೇಗೆ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಕೂಡ ಬೆಳಗ್ಗೆ ಬೇಗ ಇದ್ದು ಹಬ್ಬ ಅಂತ ಹೇಳಿ ಪೂಜೆನ ಮುಗಿಸ್ಕೊಂಡು ತಿಂಡಿಗೆ ಓಟ್ಸ್ ಮತ್ತು ಬ್ರೆಡ್ಡನ್ನು ತಿನ್ಕೊಂಡೆ. ಅಮ್ಮ ಅಷ್ಟೊತ್ತಿಗಾಗಲೇ ಸಂಜೆಗೆ ಎಳ್ಳು ಪುಡಿಗೆ ಅಂತ ಹೇಳಿ ಎಳ್ಳನ್ನು ಮಾಡ್ಕೋತಾ ಇದ್ರು. ಅಂದರೆ ಕಲ್ಲೇನಾದರೂ ಇದ್ದರೆ ಚೆಕ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಲೈಟಾಗಿ ಮೊಸರನ್ನ ಮತ್ತು ಪುಳಿಯೋಗರೆನ ತಿನ್ಕೊಂಡೆ. ಅಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು. ಮತ್ತು ಸಂಜೆಗೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಮುಂಚೆ ಎಲ್ಲ ಚಿಕ್ಕ ಮಕ್ಕಳಿದ್ದಾಗ ಗೋಡೆ ಮೇಲೆ ಶಿವನ ಚಿತ್ರ ಬರೆದು ವ್ಯವಸಾಯಕ್ಕೆ ಬಳಸುವಂತಹ ಎಲ್ಲ ಥರದ ಕೊಡ್ಲು, ಏಣಿ, ನೇಗಿಲು ಎಲ್ಲವನ್ನು ಚಿತ್ರ ಬರೆದು ಅದಕ್ಕೆ ಪೂಜೆ ಮಾಡ್ತಿದ್ವಿ. ಇವಾಗ ಗೋಡೆ ಎಲ್ಲ ಕಷ್ಟ, ಮನೆಗಳಲ್ಲಿ ಟೈಲ್ಸು ಅದು ಇದು ಅಂತ ಹಾಕಿಸಿರ್ತಾರೆ. ಅದಕ್ಕೋಸ್ಕರ ಮನೆ ಮೇಲೆ ಈ ಥರ ಚಿತ್ರನ ಬಳಿತೀವಿ. ಅವಾಗೆಲ್ಲ ನಮ್ಮ ತಾತಂದಿರ ಕಾಲದಲ್ಲಿ ಆ ಥರ ಆಗ್ತಿತ್ತು. ಜೊತೆಗೆ ಶಿವನಿಗೆ ಇದನ್ನು ಅರ್ಪಿಸಿ ಶಿವನ ಪೂಜೆನ ಮುಗಿಸ್ಕೊಂಡು ಮಾಡುವಂತಹ ಹಬ್ಬ ಇದು. ಶಿವನ ಒಕ್ಕಲು ಅಂತ ಏನು ಹೇಳ್ತಾರೆ, ಅವರು ತುಂಬ ಈ ಹಬ್ಬನ ಮಾಡ್ತಾರೆ ಹಳ್ಳಿಗಳಲ್ಲಿ. ಈಗಲೂ ಕೂಡ ಪ್ರತೀತಿ ಇದೆ. ವರ್ಷಕ್ಕೊಮ್ಮೆ ಗೌರಿ ಗಣೇಶ ಮುಗಿದ ನಂತರ ಈ ಹಬ್ಬನ ಮಾಡೋದು. ಯಾಕೆ ಈ ಹಬ್ಬನ ಮಾಡ್ತಾರೆ ಅಂದರೆ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬ ಮುಗಿದ ಮೇಲೆ ಪ್ರತಿಯೊಂದು ಫಸಲು ಕಟಾವು ಮಾಡಿ ಮತ್ತೆ ಇನ್ನೊಂದು ಫಸಲಿಗೆ ರೆಡಿ ಮಾಡ್ಕೋತಾ ಇರ್ತಾರೆ. ಆ ಬೆಳೆ ಕೂಡ ಪ್ರತಿ ವರ್ಷವೂ ಚೆನ್ನಾಗಿ ಬರಲಿ ಅಂತ ಹೇಳಿ ಅಂದ್ಕೊಂಡು ಆ ಕಳಸಕ್ಕೆ ರಾಗಿ ತೆನೆ, ತುಂಬೆ ಹೂವು, ಈ ಥರ ಶಿವನಿಗೆ ಇಷ್ಟವಾದಂತಹ 5 ಥರದ್ದು ಎಲ್ಲವನ್ನು ಹಾಕಿ ಅದೇ ಶಿವ ಅಂತ ಹೇಳಿ ಅಂದ್ಕೊಂಡು ಬರೆದಿರುವಂಥ ವ್ಯವಸಾಯಕ್ಕೆ ಬೇಕಾಗಿರುವಂತಹ ಎಲ್ಲ ಚಿತ್ರನೂ ಬರೆದು ಶಿವನ ಪೂಜೆ ಮುಗಿಸ್ಕೊಂಡು ಶಿವನಿಗೆ ಎಡೆ ಇಟ್ಟು ನಂತರ ನಾವು ಮನೆಯಲ್ಲಿ ಊಟ ಮಾಡ್ತೀವಿ. ಶಿವನಿಗೆ ಇಷ್ಟವಾಗಿದ್ದು ಕಡುಬು ಮತ್ತು ಶಾವಿಗೆ, ಒತ್ತೋ ಶಾವಿಗೆ, ಅದನ್ನೇ ಮಾಡಿ ನಾವು ಪೂಜೆನ ಮಾಡ್ತೀವಿ. ಇದು ನಮ್ಮ ಹಳ್ಳಿಗಳ ಕಡೆ ಈಗಲೂ ಇರುವಂತಹ ಒಂದು ಪದ್ಧತಿ. ನೀವು ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.